ಗ್ರಾಮೀಣ ಭಾಗದ ಜನತೆ ಆರೋಗ್ಯ ಬಗ್ಗೆ ನಿರ್ಲಕ್ಷ್ಯ ಮಾಡದೆ ಹೆಚ್ಚು ಕಾಳಜಿ ವಹಿಸಿ ಆಗಾಗ್ಗೆ ತಪಾಸಣೆ ಮಾಡಿಸಿಕೊಳ್ಳಬೇಕು ಎಂದು ಕೆಎಂಎಫ್ ಮಾಜಿ ನಿರ್ದೇಶಕ ಎಂಪಿ ಕಾಂತರಾಜು ತಿಳಿಸಿದರು. ಮಧುಗಿರಿ ತಾಲೂಕಿನ ಕೊಡುಗೇನಹಳ್ಳಿಯ ಹೋಬಳಿಯ ಮೈದನಹಳ್ಳಿಯಲ್ಲಿ ಭಾನುವಾರ ಶಾಸಕ ಕೆಎನ್ ರಾಜಣ್ಣ ಹಾಗೂ ಎಂಎಲ್ಸಿ ರಾಜೇಂದ್ರ ಸಹಕಾರದಲ್ಲಿ ಸಪ್ತಗಿರಿ, ಸಾಗರ್ ಹಾಗೂ ಆಕಾಶ್ ಆಸ್ಪತ್ರೆಯ ಸಹಯೋಗದಲ್ಲಿ ನಡೆದ ಉಚಿತ ಹೃದಯರೋಗ, ನರರೋಗ, ಕ್ಯಾನ್ಸರ್ ಹಾಗೂ ಮೂತ್ರಪಿಂಡ ತಪಾಸಣಾ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಬಹುತೇಕ ಈ ಭಾಗದಲ್ಲಿ ಶ್ರಮಜೀವಿಗಳಿದ್ದು ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ. ಆದ ಕಾರಣ ಶಾಸಕರ ಸಲಹೆಯಂತೆ ಈ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ತುಮುಲ್ ನಿರ್ದೇಶಕ ಬಿ. ನಾಗೇಶ್ ಬಾಬು ಮಾತನಾಡಿ, ಮನುಷ್ಯನಿಗೆ ಎಲ್ಲ ಭಾಗ್ಯಗಳಿಗಿಂತ ಆರೋಗ್ಯ ಭಾಗ್ಯ ಅತಿ ಮುಖ್ಯ. ನಿಯಮಿತ ಆರೋಗ್ಯ ತಪಾಸಣೆ ಮಾಡುವ ಮೂಲಕ ಸಕಾಲದಲ್ಲಿ ರೋಗಗಳನ್ನು ಗುರುತಿಸಿ ಚಿಕಿತ್ಸೆ ನೀಡಲು ಸಾಧ್ಯವಾಗುತ್ತದೆ. ಕೆಲವರು ಆರೋಗ್ಯದಲ್ಲಿ ಏರುಪೇರಾದಾಗ ದುಬಾರಿ ಚಿಕಿತ್ಸೆ ಪಡೆಯಲು ಸಾಧ್ಯವಾಗದೆ ಸಂಕಷ್ಟಕ್ಕೆ ಸಿಲುಕುತ್ತಾರೆ. ಇಂತಹ ಶಿಬಿರಗಳಿಂದ ಹೆಚ್ಚು ಪ್ರಯೋಜನ ಪಡೆದುಕೊಳ್ಳಬಹುದು ಎಂದರು. ವೈದ್ಯ ಡಾ. ಸಾಗರ್ ಮಾತನಾಡಿ, ತುಮುಲು ನಿರ್ದೇಶಕ ನಾಗೇಶ್ ಬಾಬು ಅವರು ಈ ಭಾಗದಲ್ಲಿ ಗ್ರಾಮೀಣ ಭಾಗದ ಜನತೆ ಸೇವೆ ಮಾಡುವ ಅವಕಾಶ ಕಲ್ಪಿಸಿದ್ದಾರೆ. ಮಧುಗಿರಿ ತಾಲೂಕಿನ ಬಹುತೇಕ ಜನತೆ ಆರೋಗ್ಯ ಸೇವೆಯಲ್ಲಿ ಪಕ್ಕದ ಹಿಂದೂಪುರದ ಮೇಲೆ ಅವಲಂಬಿತರಾಗಿದ್ದರು. ಇದೀಗ ಮಧುಗಿರಿ ತಾಲೂಕು ಕೇಂದ್ರದಲ್ಲಿ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ ನೀಡುವ ಉದ್ದೇಶದಿಂದ ಸಾಗರ್ ಆಸ್ಪತ್ರೆಯನ್ನು ತೆರೆಯಲಾಗಿದೆ ಎಂದರು. ಸಾಗರ್ ಆಸ್ಪತ್ರೆ ಹಾಗೂ ಆಕಾಶ್ ಗ್ರಾಮೀಣ ಆಸ್ಪತ್ರೆ ಇವರ ಸಂಯುಕ್ತಾಶ್ರಯದಲ್ಲಿ ಏನಿವತ್ತು ನಿಜವಾಗಿ ಕೂಡ ನಮ್ಮ ಗ್ರಾಮದಲ್ಲಿ ಈ ಒಂದು ಸುಸಜ್ಜಿತ ಆಸ್ಪತ್ರೆಗಳು ಇವತ್ತು ಉಚಿತ ಆರೋಗ್ಯ ತಪಾಸಣೆಯನ್ನ ಮಾಡಿಸಿದ್ದಕ್ಕೆ ಅವರಿಗೆ ಒಂದು ಕೃತಜ್ಞತೆಗಳನ್ನು ನಿಮ್ಮೆಲ್ಲರ ಪರವಾಗಿ ಮೊದಲಿಗೆ ಅರ್ಪಿಸ್ತೇನೆ. ಹಾಗೂ ಈ ಒಂದು ನಮ್ಮ ನಾಗೇಶ್ ಬಾಬು ಅವರು ಏನಿವತ್ತು ತುಮಕೂರು ನಿರ್ದೇಶಕರು ಹಾಗೂ ಅಧ್ಯಕ್ಷರು ಅವರನ್ನ ಕೇಳಿಕೊಂಡಾಗ ಈ ಒಂದು ಕಾರ್ಯಕ್ರಮಕ್ಕೆ ಮತ್ತು ಆಸಕ್ತರಾಗಿರ್ತಾರೆ. ಅವರು ಕೂಡ ನಾವು ಅಂದ್ಕೊಂಡಂತೆ ಒಂದು ಅನಿರೀಕ್ಷಿತವಾಗಿ ಅಂತ ಹೇಳ್ಬೋದು, ಅನಿರೀಕ್ಷಿತವಾಗಿ ಈ ಒಂದು ಕಾರ್ಯಕ್ರಮ ಏರ್ಪಾಡಾಯ್ತು. ಹಾಗಾದ್ರೆ ಈ ಕಾರ್ಯಕ್ರಮಕ್ಕೆ ನಮ್ಮ ರಾಜೇಂದ್ರ ರಾಜಣ್ಣ ನಮ್ಮ ತುಮಕೂರು ಜಿಲ್ಲೆಯ ವಿಧಾನ ಪರಿಷತ್ ಸದಸ್ಯರು ಬರ್ತೀವಿ ಅಂತ ಹೇಳಿದ್ರು. ಅವರ ಒಂದು ಅನುಪಸ್ಥಿತಿಯಲ್ಲಿ ಇವತ್ತು ಅವ್ರಿಗೆ ಕಾರಣ ನಿಮಿತ್ತ ಬೆಂಗಳೂರು ಹೋಗಬೇಕಾಯ್ತು. ಮಾಜಿ ನಿರ್ದೇಶಕರಾದ ಕಾಂತರಾಜ್ ಅವರೇ ಮತ್ತು ಆಕಾಶ್ ನಮ್ಮ ಜೊತೆಯಲ್ಲಿ ಇರ್ತಕ್ಕಂಥ ಸಂಘದ ಎಲ್ಲ ಆಕಾಶ ನಿರ್ದೇಶಕರು ಮತ್ತು ಈ ಶಿಬಿರದಲ್ಲಿ ಒಂದು ತಪಾಸಣೆ ಬಂದಿರತಕ್ಕಂಥ ಎಲ್ಲ ನಮ್ಮ ಆತ್ಮೀಯ ಸಹೋದರರು, ಹಿರಿಯ ತಾಯಂದರು. ಈಗಾಗಲೇ ಹಳ್ಳಿಗಳಲ್ಲಿ ಡಾಕ್ಟರ್ಗಳು ಗೌರ್ಮೆಂಟ್ ಹಾಸ್ಪಿಟಲ್ ಕೊಟ್ಟರೆ ಡಾಕ್ಟರ್ ಬರೋದು ಕಷ್ಟ. ಅಂಥದ್ದು ಒಂದು ಪ್ರೈವೇಟ್ ಹಾಸ್ಪಿಟಲಲ್ಲಿ ಇರ್ತಕ್ಕಂಥ ಡಾಕ್ಟರ್ಗಳು ನಮ್ಮ ಊರಿಗೆ ಬಂದು ನಮ್ಮನ್ನು ಎಲ್ಲ ರೀತಿಯಲ್ಲಿ ಆರೋಗ್ಯದ ತಪಾಸಣೆಯನ್ನು ಮಾಡಿ ಅವರಿಗೆ ಏನೇನು ಅದಕ್ಕೆ ಔಷಧಿಗಳನ್ನು ಬೇಕು ಅಂತ ಸಲಹೆ ಕೊಡೋದು ಮತ್ತು ಹೆಚ್ಚಿನ ತಪಾಸಣೆಗೆ ಏನೇನು ಆಗಬೇಕು ಅಂತಕ್ಕಂಥ ಒಂದು ಮುಂಜಾಗ್ರತೆ ವಹಿಸಿ ಅವರಿಗೆ ಸಲಹೆಗಳನ್ನು ಕೊಡ್ತಕ್ಕಂಥ ಈ ಒಂದು ಕಾರ್ಯಕ್ರಮ ತುಂಬ ಅದ್ಭುತವಾಗಿರುವಂಥದ್ದು ನಾನು ಅದು ಭಾವಿಸಿ, ಈಗ ನಾವು ಒಂದು ಹಳ್ಳಿನಲ್ಲಿ ಅಂದರೆ ಮಧುಗಿರಿಗೆ ಒಂದು 20-22 ಕಿಲೋಮೀಟರ್ ಆಗುತ್ತೆ. ಇಲ್ಲಿಂದ ಮಧುಗಿರಿಗೆ ಹೋಗಿ ತೋರಿಸ್ಬೇಕು ಅಥವಾ ತುಮಕೂರು ಹೋಗಬೇಕು, ಬೆಂಗಳೂರಿಗೆ ಹೋಗಬೇಕು ಸ್ವಲ್ಪ ಕಷ್ಟ. ಮಾಜಿ ನಿರ್ದೇಶಕರು ಕೆಎಂಎಫ್ ನಾಗೇಶ್ ಬಾಬು ಸರ್ ಇದು ಬಹಳ ಒಳ್ಳೆ ಉದ್ದೇಶದಿಂದ ಈ ಕ್ಯಾಂಪ್ ಆರ್ಗನೈಸ್ ಮಾಡಿದ್ದಾರೆ. ಅವರು ಇದೇ ತರ ತುಂಬಾ ಹಲವಾರು ಕ್ಯಾಂಪ್ ಆರ್ಗನೈಸ್ ಮಾಡಲಿ, ಆ ದೇವರಿಗೆ ಇನ್ನ ಸಾಕಷ್ಟು ಶಕ್ತಿ ಕೊಡ್ಲಿ ಮತ್ತು ಇನ್ನ ದೊಡ್ಡ ದೊಡ್ಡ ತರ ಜನಸೇವಿ ಕಾರ್ಯಕ್ರಮಗಳನ್ನ ಮಾಡ್ತಾ ಇರಲಿ ಅಂತ ಹೇಳಿ. ಆಮೇಲೆ ನಾನು ಸಾಗರ್ ಹಾಸ್ಪಿಟಲ್ ನಿರ್ದೇಶಕರು, ನಮ್ದು ಹಾಸ್ಪಿಟಲ್ ಮಧುಗಿರಿಯಲ್ಲಿದೆ. ಒಂದು ಒಳ್ಳೆ ಉದ್ದೇಶದಿಂದ ಹಾಸ್ಪಿಟಲ್ ಸ್ಟಾರ್ಟ್ ಮಾಡಿದ್ದೀವಿ. ಕ್ವಾಲಿಟಿ ಹೆಲ್ತ್ ಕೇರ್ಗಾಗಿ ಜನರು ದೂರದ ಪ್ರದೇಶಗಳಿಗೆ ಹೋಗೋ ನೆಸೆಸಿಟಿ ಇಲ್ಲ. ಅದು ನಮ್ಮ ಮಧುಗಿರಿಯಲ್ಲೇ ಕ್ವಾಲಿಟಿ ಹೆಲ್ತ್ ಕೇರ್, ಅದು ಕೈಗೆಟುವ ದುಡ್ಡಲ್ಲಿ ಸಿಗುತ್ತೆ ಅಂತ ನಾವು ತೋರಿಸ್ತಾ ಇದ್ದೀವಿ ಮತ್ತು ದಿನ ಕೈಗೆಟುವ ದುಡ್ಡಲ್ಲಿ ನಾವು ಜನಸೇವೆ ಮಾಡ್ತಾ ಇದ್ದೀವಿ.
ಮತ್ತು ನಾಗೇಶ್ ಬಾಬು ಸರ್ ಈ ಕಾರ್ಯಕ್ರಮಕ್ಕೆ ಬಂದಿದ್ದು ತುಂಬಾ ಖುಷಿ ಆಯಿತು. ಹಾಗೂ ನಮ್ಮ ಸಪ್ತಗಿರಿ ಹಾಸ್ಪಿಟಲ್ ಅವರು ಎಕೋ ಮಿಷಿನ್, ECG ಎಲ್ಲ ಹೈ ಎಂಡ್ ಮಿಷಿನ್ಸ್ ತಂದಿದ್ದಾರೆ, ಅದನ್ನು ನೋಡಿ ತುಂಬಾ ಖುಷಿ ಆಯಿತು. ಮತ್ತು ಇವತ್ತು ಸಾಕಷ್ಟು ಜನ ಇಲ್ಲಿ ಬಂದಿರೋದು ನಿಮ್ಮನ್ನೆಲ್ಲ ನೋಡಿ ತುಂಬಾ ಖುಷಿ ಆಯಿತು. ಆದಷ್ಟು ನಿಮಗೆ ಎಷ್ಟು ಅಡ್ವಾಂಟೇಜ್ ತಗೋಬೇಕೋ ಅಷ್ಟು ಅಡ್ವಾಂಟೇಜ್ ತಗೊಳ್ಳಿ. ಮತ್ತು ಸಪ್ತಗಿರಿ ಹಾಸ್ಪಿಟಲ್ ಅವರು ಹೇಳ್ತಾ ಇದ್ರು ಫ್ರೀ ಆಂಜಿಯೋಗ್ರಾಮ್, ಆಂಜಿಯೋಪ್ಲಾಸ್ಟಿ, ಬೈಪಾಸ್ ಸರ್ಜರಿ ಎಲ್ಲ ಮಾಡ್ತೀವಿ ಸರ್, ಇಲ್ಲಿ ಪೇಷಂಟ್ಸ್ನ ಕರ್ಕೊಂಡು ಹೋಗಿ ಅಂತ. ಅದನ್ನ ಕೇಳಿ ತುಂಬಾ ಖುಷಿ ಆಯಿತು. ಅದನ್ನೆಲ್ಲ ತುಂಬಾ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಳ್ಳಿ. ನಮ್ಮ ಕಾಂತರಾಜು ಸರ್ ಇಷ್ಟು ಚೆನ್ನಾಗಿ ಇಷ್ಟು ಒಂದು ಶಿಸ್ತಿನಲ್ಲಿ ಆರ್ಗನೈಸ್ ಮಾಡೋದು ನೋಡಿ ತುಂಬಾ ಖುಷಿ ಆಯಿತು. ಅಟ್ಲೀಸ್ಟ್ ಅವ್ರು ಇಷ್ಟು ಚೆನ್ನಾಗಿ ಆರ್ಗನೈಸ್ ಮಾಡೋದ್ರಿಂದ ನೀವೆಲ್ಲ ಅದನ್ನ ಸದುಪಯೋಗ ಪಡಿಸ್ಕೊಂಡ್ರೆ ಅವ್ರಿಗಿನ್ನ ಖುಷಿ ಆಗುತ್ತೆ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಶಿಬಿರದಲ್ಲಿ ಸುಮಾರು 300 ಅಧಿಕ ಜನ ಉಚಿತ ಆರೋಗ್ಯ ಸೇವಾ ತಪಾಸಣೆ ಮಾಡಿಸಿಕೊಂಡರು. 6 ಜನರನ್ನು ಆಂಜಿಯೋಗ್ರಾಮ್ ಮಾಡಲಾಯಿತು. 26 ನೇತ್ರ ಶಸ್ತ್ರಚಿಕಿತ್ಸೆಗೊಳಪಡಿಸಲಾಯಿತು. ಈ ಸಂದರ್ಭದಲ್ಲಿ ಮುಖ್ಯ ಶಿಕ್ಷಕ ನಟರಾಜು, ಡಾಕ್ಟರ್ ಗಿರೀಶ್, ಡಾಕ್ಟರ್ ವಿಶ್ವನಾಥ್ ರೆಡ್ಡಿ, ಡಾಕ್ಟರ್ ಪ್ರಸನ್ನಕುಮಾರ್, ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ MG ರಾಮಚಂದ್ರಪ್ಪ, VSSN ಕಾರ್ಯದರ್ಶಿ ಪ್ರಸಾದ್ ಬಾಬುರೆಡ್ಡಿ, ಕಾರ್ಯದರ್ಶಿಗಳಾದ ನಾಗೇಂದ್ರ, ಚಂಚರೆಡ್ಡಿ, ಮಧು, ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯೆ ಆದಿಲಕ್ಷ್ಮಿ, ರಾಧಮ್ಮ, ಗಂಗಾಧರ್, ಹಾಲು ಪರೀಕ್ಷಕ ರಮೇಶ್ ಹಾಜರಿದ್ದರು.